ಏನಾಯ್ತು? ಸಾರಿ ಸರ್, ಸಂಜಯ್ ಸರ್ ಅಡ್ಡ ಬಂದರು. ಸಂಜಯ್ಯ? ಬಾವಾ ಆಚೆ ಬನ್ನಿ. ಹೌ ಡೇರ್ ಯು? ನಿಮ್ ಜೊತೆ ಮಾತಾಡ್ಬೇಕು ಬಾವಾ. ಹೇಯ್, ಎಷ್ಟು ಧೈರ್ಯ ನಿನಗೆ? ನಡು ರಸ್ತೆಯಲ್ಲಿ ಕಾರ್ ನಿಲ್ಸಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತೀಯಾ? ನನಗೆ ಬೇರೆ ದಾರಿ ಇಲ್ಲ. ಆಫೀಸಿಗೆ ಬಿಡ್ತಾ ಇಲ್ಲ, ಮನೆಯಿಂದ ಬೈದು ಆಚೆ ಹಾಕಿದ್ದೀರಾ. ಅಂತ ತಪ್ಪು ಏನ್ ಮಾಡಿದ್ದೀನಿ ನಾನು? ರಾಸ್ಕಲ್, ಏನ್ ತಪ್ಪು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ? ಅಷ್ಟೊಂದು ದುಡ್ಡು ಮೋಸ ಮಾಡಿ ಆನ್ಲೈನಲ್ಲಿ ಆಡಿ ಸೋತಿದ್ಯಾ. ನಾನು ನಿಮ್ ಹೆಂಡತಿ ತಮ್ಮ. ಆ ಒಂದು ಸಂಬಂಧ ನಮ್ಮ ಮಧ್ಯ ಇರೋದ್ರಿಂದ ಮನೆಯಿಂದ ಮಾತ್ರ ಆಚೆಗಾಕಿದ್ದೀನಿ. ಇಲ್ದೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ತಿದ್ದೆ. ನಿಮ್ಗೆ 50 ಲಕ್ಷ ದೊಡ್ಡ ವಿಚಾರನ ಬಾವ? ನೀನ್ ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಿದ್ರೆ ನಾನು 1 ಕೋಟಿ ಬೇಕಾದ್ರೂ ನಿನಗೆ ಕೊಡ್ತಿದ್ದೆ. ಆದ್ರೆ ನನಗೆ ನಂಬಿಕೆ ದ್ರೋಹ ಮಾಡಿದೆ ನೋಡು, ಅದಕ್ಕೆ ತಾನೇ ಈ ಶಿಕ್ಷೆ. ಇನ್ಮೇಲೆ ನನ್ನ ಕಣ್ಣು ಕಾಣಿಸ್ಕೋಬೇಡ. ಬಾವಾ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಸಂಜಯ್, ಡೋಂಟ್ ಮೇಕ್ ಮೀ ಆಂಗ್ರಿ. ಅದೆಲ್ಲ ಇರ್ಲಿ, ನಿಮ್ ಕಂಪ್ನಿಲಿ ನನಗೂ ಶೇರ್ಸ್ ಇದೆ. ನನ್ನ ಶೇರ್ಸ್ ನನಗೆ ಕೊಟ್ಬಿಡಿ, ನಾನು ಬೇರೆ ಬಿಸ್ನೆಸ್ ಮಾಡ್ಕೋತೀನಿ. ನಿನಗಿನ್ ಮೇಲೆ ಶೇರ್ ಅಲ್ಲ, 1 ನಯಾ ಪೈಸಾ ಕೂಡ ಸಿಗಲ್ಲ. ಮರ್ಯಾದೆಯಿಂದ ಹೋಗೋ. ಇದ್ರ ಮೇಲೂ ನೀನ್ ನನ್ನ ಹತ್ರ ಬಂದೇನಾದ್ರೂ ಹೇಳಿದ್ರೆ ನಾನ್ ಸುಮ್ನಿರೋದಿಲ್ಲ. ಹುಷಾರ್. ಗಾಡಿ ತೆಗಿ. ಇದೆಲ್ಲದಕ್ಕೂ ಕಾರಣ ಆ ಪರಿನೇ. ಅವಳು ನಮ್ಮ ಮಾತ್ರ ಸುಮ್ಮನೆ ಬಿಡಲ್ಲ. ಗೀತಾ, ಹೇಯ್, ಹೇಗೆ ಇದೆಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಏನೇ ಈ ಕಡೆ? ನಾನು ನನ್ ಗಂಡ ಮೂವಿಗೆ ಹೋಗಿದ್ವಿ ಕಣೆ. ಓ, ನ್ಯೂಲಿ ಮ್ಯಾರಿಡ್ ಕಪಲ್, ಎಂಜಾಯ್. ಹಾಸ್ಟೆಲ್ ನಲ್ಲಿ ನಾವು ಸ್ಪೆಂಡ್ ಮಾಡಿರೋ ಟೈಮ್ ನ ಮರೆಯೋಕೆ ಆಗಲ್ಲ ಅಲ್ವಾ? ಹೌದು, ನೀನು ನಾನು ತಾನೇ ರೂಮ್ಮೇಟ್. ಪರಿ ಬಂದ್ಮೇಲೆ ನೀನು ಮದ್ವೆ ಮಾಡ್ಕೊಂಡು ಹೋದೆ. ಏಯ್, ಪರಿ ಹೇಗೆ ಇದ್ದಾಳೆ? ಅವಳಿಗೆ ವೇಟ್ ಮಾಡ್ತಾ ಇದ್ದೀನಿ. ಇರೇ, ಇನ್ನೇನ್ ಬರ್ತಾಳೆ. ಅಯ್ಯೋ, ಟೈಮ್ ಆಯ್ತು ಕಣೆ. ನಾನು ಅವಳ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಸರಿ, ಓಕೆ, ಹುಷಾರು, ಬಾಯ್. ಬಾಯ್ ಕಣೆ. ತಗೊಳ್ಳಿ ಅಣ್ಣ. ಏ ಕಲ್ಯಾಣಿ, ತುಂಬಾ ಸಾರಿ ಕಣೆ, ಸ್ವಲ್ಪ ಲೇಟ್ ಆಯ್ತು. ಪರಿ, ಈಗಷ್ಟೇ ನಮ್ ರೂಮ್ಮೇಟ್ ಗೀತಾ ಅವಳ ಗಂಡನ್ ಜೊತೆ ಈಗಷ್ಟೇ ಹೋದ್ಲು. ನಿನ್ ಬಗ್ಗೆ ಕೂಡ ಕೇಳಿದ್ಲು. ಹೌದಾ? ಅಯ್ಯಯ್ಯೋ, ಮಿಸ್ ಮಾಡ್ಕೊಂಡಲ್ಲ. ಇರ್ಲಿ ಬಿಡು. ಹೌದು, ದೇವಿ ಹೇಗಿದ್ದಾಳೆ? ಆರಾಮಾಗೆ ಇದ್ದಾಳೆ. ಆದ್ರೆ ಆಕ್ಸಿಡೆಂಟ್ ಆಗಿದ್ ನೆನ್ಸ್ಕೊಂಡು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಯಾರ ದೇವಿ? ಯಾವ ಆಕ್ಸಿಡೆಂಟು? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಈಗಷ್ಟೇ ಧೈರ್ಯ ಹೇಳಿ ಬಂದೆ. ರೋಡಲ್ಲಿ ಫಾಲೋ ಮಾಡಿದ್ರು ಏನ್ ಮಾತಾಡ್ತಿದಾರೆ ಅಂತ ಗೊತ್ತಾಗಲ್ಲ. ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಯಾಕೆ ಇಷ್ಟು ಲೇಟು? ಸಡನ್ ಆಗಿ ಸುಭದ್ರಾ ಮತ್ತೆ ಸರೋಜಾದೇವಿಯವರು ನಮ್ಮ ಮನೆಗ್ ಬಂದ್ರು. ನಾನು ನಳನಪ್ಪ ಮನೇಲಿ ಇರ್ಲಿಲ್ಲ, ಆದ್ರೆ ದೇವಿ ಇದ್ಲು. ಅಯ್ಯಯ್ಯೋ, ಹಾಗಾದ್ರೆ ಸರೋಜಾದೇವಿ ದೇವಿನ ನೋಡ್ಬಿಟ್ಲಾ? ಇಲ್ಲ ಇಲ್ಲ, ಕಾಮಾಕ್ಷಿ ಅಮ್ಮ ಅಲ್ಲೇ ತಲೆ ಓಡಿಸಿ ದೇವಿನ ಬಚ್ಚಿಟ್ಟು ಅವ್ರು ಮ್ಯಾನೇಜ್ ಮಾಡಿದ್ರು. ಅಷ್ಟ್ರೊಳಗೆ ನಾನು ನಳನಪ್ಪನೂ ಮನೆಯೊಳಗೆ ಹೋದ್ವಿ. ಅಪ್ಪ, ಸರೋಜಾದೇವಿ ಮನೆಗೆ ಯಾಕೆ ಬಂದಿದ್ಲು? ನನಗೆ ಅರ್ಜುನ್ಗೆ ತಕ್ಷಣ ಮದ್ವೆ ಮಾಡ್ಬೇಕು, ಅದ್ರಲ್ಲಿ ಯಾವ್ದೇ ಡಿಲೇ ಆಗ್ಬಾರ್ದು ಅಂತ ಹೇಳೋಕ್ ಬಂದಿದ್ರು. ನಳನಪ್ಪ ಮತ್ತೆ ಕಾಮಾಕ್ಷಿ ಅಮ್ಮ ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು. ಏಯ್, ಅದೇ ಕಣೆ ಕರೆಕ್ಟ್. ದೇವಿಗ್ ದಿನ ಬೇರೆ ತುಂಬ್ತಾ ಇದೆ. ನೀನು ಆ ಮನೆಗೆ ಹೋಗಿ ದೇವಿಗೆ ಅಬಿಗೆ ಮದ್ವೆ ಮಾಡಿಸ್ಬೇಕು, ಬೇರೆ ದಾರಿನೇ ಇಲ್ಲ ಕಣೆ. ನಾನ್ ಸ್ವಲ್ಪ ದಿನ ಮದ್ವೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಹಾಗಾಗಿ ಆಫೀಸ್ ವಿಷಯನೆಲ್ಲ ನೀನೇ ನೋಡ್ಕೋ. ಇದು ನನ್ ರೂಮ್ ಡ್ರಾದು ಡೂಪ್ಲಿಕೇಟ್ ಕೀ. ಇದನ್ ಕೊಡೋಕೆ ನಾನ್ ಬಂದೆ. ಸರಿ ಕಣೆ, ನಾನ್ ನೋಡ್ಕೊಳ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡ್ತೀನಿ. ಅಲ್ಲಿ ನೋಡು, ಆಟೋ ಬಂತು, ನಾನು ಹಾಗೆ ಹೊಡ್ತೀನಿ. ಹಾ ಸರಿ ಕಣೆ. ನಿಲ್ಸಿ ಅಣ್ಣ. ಸರಿ ಕಣೆ, ಬಾಯ್. ಅಣ್ಣ, ಆರ್ ನಗರ.